ವಿಷಯ ವಿಜ್ಞಾನ 8ನೇ ತರಗತಿಯ ಅಧ್ಯಾಯ 8 ಘರ್ಷಣೆ ಎನ್ನುವಂತಹ ಪಾಠವನ್ನು ಇಂದು ನಾವು ಕಲಿತಾ ಇದ್ದೀವಿ. ಆ ಒಂದು ಪಾಠಕ್ಕೆ ಸಂಬಂಧಿಸಿದಂತಹ ಕಲಿಕಾಂಶಗಳು ಈ ಕೆಳಗಿನಂತಿವೆ. ಕಲಿಕಾಂಶಗಳು ಯಾವ್ಯಾವಪ್ಪ ಅಂದರೆ, ಮೊದಲಿಗೆ ಘರ್ಷಣಾ ಬಲ ಅಂದರೆ ಏನು ಅನ್ನೋವಂಥದ್ದನ್ನು ನಾವು ತಿಳ್ಕೊಳ್ತೀವಿ. ನಂತರ ಘರ್ಷಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು, ಹಾಗೆ ಘರ್ಷಣೆ ಒಂದು ಅಗತ್ಯ ಕೆಡುಕು. ನಂತರ ಘರ್ಷಣೆಯ ಏರಿಕೆ ಮತ್ತು ಇಳಿಕೆ. ಚಕ್ರಗಳು ಘರ್ಷಣೆಯನ್ನು ಕಡಿಮೆಗೊಳಿಸುತ್ತವೆ. ತರಲಗಳಲ್ಲಿ ಅಂದರೆ ಫ್ಲೂಯಿಡ್ಸ್ ಅಂತ ಹೇಳಿ ಕರಿತೀವಿ, ಆ ಫ್ಲೂಯಿಡ್ಸ್ಗಳಲ್ಲಿನ ಘರ್ಷಣೆಯ ಬಗ್ಗೆ ನಾವು ಓದ್ತಾ ಹೋಗ್ತೀವಿ. ಈಗ ನಾವು ಚಿತ್ರವನ್ನು ಗಮನಿಸ್ತಾ ಇದ್ದೀವಿ. ಚಿತ್ರದಲ್ಲಿ ನಮಗೆ ಏನು ಕಾಣಿಸ್ತಾ ಇದೆ? ಚಿತ್ರದಲ್ಲಿ ನಮಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ಬಾಳೆಹಣ್ಣಿನ ಸಿಪ್ಪೆಯ ಮೇಲೆ ಕಾಲಿಟ್ಬಿಟ್ಟು ಆ ಹುಡುಗ ಏನಾಗಿದ್ದಾನೆ, ನೆಲದ ಮೇಲೆ ಜಾರಿ ಬಿದ್ದಿದ್ದಾನೆ. ಹಾಗಾದರೆ ನುಣುಪಾದ ಮತ್ತು ಒದ್ದೆಯಾದ ನೆಲದ ಮೇಲೆ ನಡೆದಾಡಲು ಏಕೆ ಕಷ್ಟವೆನಿಸುತ್ತದೆ? ಅಥವಾ ಬಾಳೆಹಣ್ಣಿನ ಸಿಪ್ಪೆಯ ಮೇಲೆ ನಾವು ಹೆಜ್ಜೆ ಇಟ್ಟಾಗ ಜಾರುತ್ತೇವೆ, ಯಾಕೆ ಜಾರ್ತೀವಿ ನಾವು? ಮೇಜಿನ ಮೇಲಿರುವ ಪೆಟ್ಟಿಗೆಯನ್ನು ನಿಧಾನವಾಗಿ ತಳ್ಳಿರಿ. ಈಗ ಒಂದು ಚಟುವಟಿಕೆಯನ್ನು ನಾವು ನೋಡ್ತಾ ಇದ್ದೀವಿ. ಸ್ವಲ್ಪ ದೂರ ಚಲಿಸಿದ ನಂತರ ಅದು ನಿಲ್ಲುವುದನ್ನು ನಾವು ಗಮನಿಸ್ತೀವಿ. ಇದಕ್ಕೆ ಕಾರಣ ಯೋಚಿಸಬಲ್ಲಿರಾ? ಕಾರಣ ಪೆಟ್ಟಿಗೆಯ ಚಲನೆಯನ್ನು ವಿರೋಧಿಸುವಂತಹ ಬಲವೊಂದು ವರ್ತಿಸುತ್ತಿರುವುದೇ ಇದಕ್ಕೆ ಕಾರಣ. ಅಂದರೆ ಅಲ್ಲಿ ಏನಾಡುತ್ತದೋ, ಪೆಟ್ಟಿಗೆಯ ಚಲನೆಯನ್ನು ವಿರೋಧಿಸುವಂತಹ ಬಲ ಆ ಒಂದು ವಸ್ತುವಿನ ಮೇಲೆ ಅಥವಾ ಮೇಜಿನ ಪೆಟ್ಟಿಗೆಯ ಮೇಲೆ ವರ್ತಿಸ್ತಾ ಇರುತ್ತೆ. ಅದೇ ಇದಕ್ಕೆ ಕಾರಣ. ಈ ಬಲವನ್ನು ಘರ್ಷಣಾ ಬಲ ಅಂತ ಹೇಳಿ ಕರಿತೀವಿ. ಪೆಟ್ಟಿಗೆಯ ಚಲನೆಯನ್ನು ವಿರೋಧಿಸುವಂತಹ ಬಲವೊಂದು ವರ್ತಿಸುತ್ತಿರುವುದೇ ಅದಕ್ಕೆ ಕಾರಣ. ಆ ಬಲವನ್ನು ನಾವು ಘರ್ಷಣಾ ಬಲ ಅಂತ ಹೇಳಿ ಕರಿತೀವಿ. ಘರ್ಷಣಾ ಬಲವು ಪೆಟ್ಟಿಗೆಯ ಚಲನೆಯನ್ನು ವಿರೋಧಿಸುತ್ತದೆ. ಘರ್ಷಣಾ ಬಲವು ಪ್ರಯೋಗಿಸಿದ ಬಲವನ್ನು ವಿರೋಧಿಸುತ್ತದೆ. ಪೆಟ್ಟಿಗೆಯ ಚಲನೆಯನ್ನು ವಿರೋಧಿಸುವಂತಹ ಬಲ ಏನಿದೆ, ಆ ಬಲವನ್ನು ಘರ್ಷಣಾ ಬಲ ಅಂತ ಹೇಳಿ ಕರಿತೀವಿ. ಘರ್ಷಣಾ ಬಲವು ಪೆಟ್ಟಿಗೆಯ ಚಲನೆಯನ್ನು ವಿರೋಧಿಸುತ್ತದೆ. ಈ ಮೇಲಿನ ಚಟುವಟಿಕೆಯಲ್ಲಿ ಘರ್ಷಣಾ ಬಲವು ಪುಸ್ತಕದ ಮೇಲ್ಮೈ ಮತ್ತು ಮೇಜಿನ ಮೇಲ್ಮೈಗಳ ನಡುವೆ ವರ್ತಿಸುತ್ತದೆ. ಅಂದರೆ ಆ ಮೇಲ್ ಚಟುವಟಿಕೆಯನ್ನು ನಾವು ನೋಡಿದ್ವಲ್ವ, ಆ ಚಟುವಟಿಕೆಯಲ್ಲಿ ಯಾವ ಎರಡು ವಸ್ತುಗಳ ನಡುವೆ ನಡೀತಾ ಇದೆ? ಘರ್ಷಣಾ ಬಲವು ಪುಸ್ತಕದ ಮೇಲ್ಮೈ ಮತ್ತು ಮೇಜಿನ ಮೇಲ್ಮೈಗಳ ನಡುವೆ ವರ್ತಿಸುತ್ತದೆ. ಘರ್ಷಣೆಯು ಎಲ್ಲ ಸಮತಲಗಳಿಗೂ ಒಂದೇ ಆಗಿರುತ್ತದೆಯೇ? ಅದು ಮೇಲ್ಮೈಗಳ ಮೃದುತ್ವವನ್ನು ಅವಲಂಬಿಸಿರುತ್ತದೆಯೇ ಅನ್ನುವಂಥದ್ದನ್ನು ನಾವೀಗ ಕಂಡುಹಿಡಿಯೋಣ. ಈಗ ಚಟುವಟಿಕೆಯನ್ನು ನಾವು ನೋಡ್ತಾ ಹೋಗೋದಾದರೆ, ಈ ಚಟುವಟಿಕೆಯನ್ನು ನಾವು ಮಾಡ್ತಾ ಇರೋದು ಯಾಕಪ್ಪ ಅಂದರೆ, ಘರ್ಷಣೆಯ ಮೇಲೆ ಪರಿಣಾಮ ಬೀರುವಂತಹ ಅಂಶಗಳು. ಮೊದಲಿಗೆ ಚಟುವಟಿಕೆಯನ್ನು ಮಾಡುವುದಕ್ಕೆ ಬೇಕಾಗಿರುವಂತಹ ವಸ್ತುಗಳು ಯಾವ್ಯಾವಪ್ಪ ಅಂದರೆ, ಇಟ್ಟಿಗೆ ಅಥವಾ ಮರದ ತುಂಡು, ದಾರ, ಸ್ಪ್ರಿಂಗ್ ಬ್ಯಾಲೆನ್ಸ್, ಬರೀ ಸ್ಪ್ರಿಂಗ್ ಅಲ್ಲ, ಸ್ಪ್ರಿಂಗ್ ಬ್ಯಾಲೆನ್ಸ್. ಒಂದು ಕಾಯದ ಮೇಲೆ ಬಲ ಪ್ರಯೋಗವಾಗುತ್ತಿರುವಂತಹ ಬಲವನ್ನು ಅಳೆಯೋದಕ್ಕೆ ಬಳಸುವಂಥ ಸಾಧನವೇ ಸ್ಪ್ರಿಂಗ್ ಬ್ಯಾಲೆನ್ಸ್. ಪಾಲಿಥೀನ್ ಹಾಳೆ, ಗೋಣಿ ಚೀಲದ ಚೂರು, ಇಷ್ಟೂ ವಸ್ತುಗಳು ಚಟುವಟಿಕೆಯನ್ನು ಮಾಡಲು ಬೇಕಾಗಿರುತ್ತೆ. ಒಂದು ಇಟ್ಟಿಗೆಯ ಸುತ್ತಲೂ ದಾರವನ್ನು ಕಟ್ಟಿ ಇಟ್ಟಿಗೆಯನ್ನು ಒಂದು ಸ್ಪ್ರಿಂಗ್ ಬ್ಯಾಲೆನ್ಸ್ನಿಂದ ಎಳೆಯಿರಿ. ನಿಮಗೆ ಚಿತ್ರ ಕಾಣಿಸ್ತಾ ಇದೆ ಮಕ್ಕಳ. ಒಂದು ಇಟ್ಟಿಗೆ ಸುತ್ತ ಏನು ಮಾಡಿದ್ದಾರೆ? ದಾರವನ್ನು ಕಟ್ಟಿದ್ದಾರೆ. ನಂತರ ಇಟ್ಟಿಗೆಯನ್ನು ಒಂದು ಸ್ಪ್ರಿಂಗ್ ಬ್ಯಾಲೆನ್ಸ್ನಿಂದ ಎಳೆಯಿರಿ. ಅಲ್ಲಿ ಎಳಿತಾ ಇರ್ತಕ್ಕಂಥ ಚಿತ್ರನೂ ಸಹ ನಿಮಗೆ ಕಾಣಿಸ್ತಾ ಇದೆ. ಇದಕ್ಕೆ ನೀವು ಒಂದಿಷ್ಟು ಬಲ ಪ್ರಯೋಗ ಮಾಡಬೇಕಾಗುತ್ತದೆ.
ಇಟ್ಟಿಗೆಯು ಚಲಿಸಲು ಆರಂಭಿಸಿದ ಕೂಡಲೇ ಸ್ಪ್ರಿಂಗ್ ಬ್ಯಾಲೆನ್ಸ್ನ ಸೂಚ್ಯಂಕವನ್ನು ಗುರುತಿಸಿಕೊಳ್ಳಿ. ಆ ಸ್ಪ್ರಿಂಗ್ ಬ್ಯಾಲೆನ್ಸಲ್ಲಿ ನಿಮಗೆ ಅಲ್ಲಿ ಸೂಚ್ಯಂಕಗಳು ಕಾಣಿಸ್ತಾ ಹೋಗ್ತವೆ. ಆ ಸೂಚ್ಯಂಕವನ್ನು ಗುರುತಿಸ್ಕೋಬೇಕು. ಅದು ಇಟ್ಟಿಗೆಯ ಮೇಲ್ಮೈ ಮತ್ತು ನೆಲದ ನಡುವಿನ ಘರ್ಷಣಾ ಬಲವನ್ನು ಸೂಚಿಸುತ್ತದೆ. ಈಗ ಒಂದು ಪಾಲಿಥೀನ್ ಹಾಳೆಯಿಂದ ಇಟ್ಟಿಗೆಯನ್ನು ಸುತ್ತಿ ಚಟುವಟಿಕೆಯನ್ನು ಮತ್ತೆ ಪುನರಾವರ್ತಿಸಿ. ಹಾಗಾದರೆ ಎರಡೂ ಸಂದರ್ಭಗಳಲ್ಲಿ ಸ್ಪ್ರಿಂಗ್ ಬ್ಯಾಲೆನ್ಸ್ನ ಸೂಚ್ಯಂಕಗಳಲ್ಲಿ ಏನಾದರೂ ವ್ಯತ್ಯಾಸವನ್ನು ನೀವು ಗಮನಿಸಿದ್ರಾ? ಹಾಗೆ ಆ ಗೋಣಿ ಚೀಲದ ಚೂರನ್ನು ಸಹ ಇಟ್ಟಿಗೆಯ ಸುತ್ತ ಸುತ್ತಿ ಚಟುವಟಿಕೆಯನ್ನು ಪುನರಾವರ್ತಿಸಿ ಅಲ್ಲಿ ಆಗುವಂತಹ ವ್ಯತ್ಯಾಸವನ್ನು ಗಮನಿಸಿ ಹೇಳ್ತೀರಲ್ವ ಮಕ್ಕಳ ನಮಗೆ. ಹಾಗೆ ಎರಡನೇ ಚಟುವಟಿಕೆಯನ್ನು ನಾವು ನೋಡಿದಾಗ ಒಂದು ನಯವಾದ ನೆಲ ಅಥವಾ ಮೇಜಿನ ಮೇಲೆ ಒಂದು ಇಳಿಜಾರು ಸಮತಲವನ್ನು ನಿರ್ಮಿಸಿ. ಅದಕ್ಕಾಗಿ ಇಟ್ಟಿಗೆಗಳು ಅಥವಾ ಪುಸ್ತಕಗಳನ್ನು ಆಧಾರವಾಗಿಟ್ಟಿರುವ ಒಂದು ಮರದ ಹಲಗೆಯನ್ನು ಉಪಯೋಗಿಸಬಹುದು. ಇಳಿಜಾರು ಸಮತಲದ ಮೇಲಿನ ಯಾವುದೇ ಒಂದು ಬಿಂದುವಿನಲ್ಲಿ ಪೆನ್ನಿನಿಂದ ಎ ಬಿಂದುವನ್ನು ಗುರುತಿಸಿ. ಹಾಗೆ ಈ ಬಿಂದುವಿನಿಂದ ಒಂದು ಪೆನ್ಸಿಲ್ ಸೆಲ್ಲನ್ನು ಕೆಳಕ್ಕೆ ಚಲಿಸಲು ಬಿಡಿ. ಅದು ನಿಶ್ಚಲ ಸ್ಥಿತಿಗೆ ಬರುವ ಮುನ್ನ ಮೇಜಿನ ಮೇಲೆ ಎಷ್ಟು ದೂರ ಚಲಿಸಿತು ಆ ದೂರವನ್ನು ದಾಖಲಿಸಿಕೊಳ್ಳಿ. ಆಗ ಮೇಜಿನ ಮೇಲೆ ಬಟ್ಟೆಯೊಂದನ್ನು ಹರಡಿರಿ. ಬಟ್ಟೆಯಲ್ಲಿ ಯಾವುದೇ ಸುಕ್ಕುಗಳು ಇಲ್ಲದಿರುವುದನ್ನು ಖಾತ್ರಿಪಡಿಸಿಕೊಳ್ಳಿ. ಈ ಚಟುವಟಿಕೆಯನ್ನು ಮತ್ತೊಮ್ಮೆ ನೀವು ಪ್ರಯೋಗಿಸಿ, ಅಂದರೆ ಪ್ರಯತ್ನ ಪಡಿ. ಮೇಜಿನ ಮೇಲೆ ಮರಳನ್ನು ತೆಳುವಾಗಿ ಹರಡುವ ಮುಖಾಂತರ ಮೊದಲಿಗೆ ನಾವು ಸಮತಲವಾದ ಮೇಜಿನ ಇಳಿಜಾರಿತ್ತು, ಅದ್ರ ಮೇಲಿಂದ ಚಲಿಸೋ ಹಾಗೆ ಮಾಡಿದ್ವಿ. ನಂತರ ಆ ಮೇಜಿನ ಮೇಲೆ ಬಟ್ಟೆ ಹಾಸಿದ್ವಿ. ತದನಂತರ ಅದರ ಮೇಲೆ ಏನು ಮಾಡಿದ್ದಾರೆ, ಮರಳನ್ನು ತೆಳುವಾಗಿ ಹರಡುವ ಮೂಲಕ ಈ ಚಟುವಟಿಕೆಯನ್ನು ಪುನರಾವರ್ತಿಸಿ. ಚಟುವಟಿಕೆಯ ಉದ್ದಕ್ಕೂ ಇಳಿಜಾರಿನ ಪ್ರಮಾಣ ಒಂದೇ ಇರುವಂತೆ ನೋಡ್ಕೋಬೇಕಾಗತ್ತೆ. ಯಾವ ಸಂದರ್ಭದಲ್ಲಿ ಚಲಿಸಿದ ದೂರ ಕನಿಷ್ಠವಾಗಿತ್ತು? ಹಾಗಾದರೆ ಚಲಿಸಿದ ದೂರವು ಬೇರೆ ಬೇರೆ ಆಗಿದೆ ಏಕೆ? ಯಾಕೆಂದರೆ ಈ ಮೇಲಿನ ಚಟುವಟಿಕೆಗಳನ್ನು ನಾವು ಮಾಡಿದಾಗ ನಾವು ತಿಳ್ಕೊಳ್ಳೋ ಅಂಥ ಅಂಶ ಏನಪ್ಪ ಅಂತಂದರೆ, ಎರಡು ಮೇಲ್ಮೈಗಳು ನುಣುಪಾಗಿದ್ದಾಗ ಅನಿಯತಗಳು ಕಡಿಮೆ ಇರುವುದರಿಂದ ಘರ್ಷಣಾ ಬಲವು ಕಡಿಮೆ ಇರುತ್ತದೆ. ಆದ್ದರಿಂದ ಹೆಚ್ಚು ದೂರ ಅದು ಚಲಿಸುತ್ತೆ. ಮೊದಲನೇದು ನೆನಪು ಮಾಡ್ಕೊಳ್ರಿ ಮಕ್ಕಳ. ಚಟುವಟಿಕೆ ಅಂದರೆ ಪ್ರಶ್ನೆ, ಯಾವ ಸಂದರ್ಭದಲ್ಲಿ ಚಲಿಸಿದ ದೂರ ಕನಿಷ್ಠ ಕಡಿಮೆ ಚಲಿಸ್ತು? ಅಂದರೆ ಎರಡೂ ಮೇಲ್ಮೈಗಳು ನುಣುಪಾಗಿದ್ದಾಗ ಅನಿಯತಗಳು ಕಡಿಮೆ ಇರೋದ್ರಿಂದ ಘರ್ಷಣಾ ಬಲದ ಕಡಿಮೆ ಇರುತ್ತೆ, ಆದ್ದರಿಂದ ಅದು ಹೆಚ್ಚು ದೂರ ಚಲಿಸುತ್ತೆ. ಆದರೆ ಎರಡೂ ಮೇಲ್ಮೈಗಳು ಒರಟಾಗಿದ್ದಾಗ ಅಧಿಕ ಪ್ರಮಾಣದ ಅನಿಯತಗಳಿರ್ತವೆ, ಇದರಿಂದ ಘರ್ಷಣಾ ಬಲ ಅಧಿಕವಾಗಿರುತ್ತದೆ, ಆದ್ದರಿಂದ ಕಡಿಮೆ ದೂರ ಅದು ಚಲಿಸುತ್ತೆ. ಇವಾಗ ನಿಮಗೆ ಎರಡೂ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಂತಾಗಿದೆ. ಎರಡು ಮೇಲ್ಮೈಗಳನ್ನು ಬಲವಾಗಿ ಒತ್ತಿದಾಗ ಘರ್ಷಣಾ ಬಲ ಹೆಚ್ಚುತ್ತೆ. ಯಾರೂ ಕುಳಿತಿಲ್ಲದ ಒಂದು ಜಮಖಾನೆಯನ್ನು ಮತ್ತು ಒಬ್ಬ ವ್ಯಕ್ತಿಯು ಕುಳಿತಿರುವ ಒಂದು ಜಮಖಾನೆಯನ್ನು ಎಳೆಯುವುದರಿಂದ ಇದರ ಅನುಭವ ಉಂಟಾಗುತ್ತೆ. ನಮಗೆ ಗೊತ್ತಾಗುತ್ತೆ ಅಲ್ವಪ್ಪ, ಒಂದು ಜಮಖಾನವನ್ನು ಸುಮ್ಮನೆ ಹಿಂಗೆ ಎತ್ತೋದಕ್ಕೂ ಅದರ ಮೇಲೆ ಒಬ್ಬ ವ್ಯಕ್ತಿ ಕೂತಾಗ ಎತ್ತೋದಕ್ಕೂ ಏನು ಅನುಭವ ನಮ್ಗೆ ಉಂಟಾಗುತ್ತೆ ಅಂತ ನಿಮಗೆ ಗೊತ್ತೇ ಇದೆ. ಹಾಗಾಗಿ ಎರಡು ಮೇಲ್ಮೈಗಳನ್ನು ಬಲವಾಗಿ ಒತ್ತಿದಾಗ ಘರ್ಷಣಾ ಬಲ ಏನಾಗುತ್ತೆ, ನಿಮಗೆ ಹೆಚ್ಚಾಗುತ್ತೆ. ನೀವು ಭಾರವಾಗಿರುವ ಪೆಟ್ಟಿಗೆಯೊಂದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೂಕಿದ್ದ ಅನುಭವವನ್ನು ನೆನಪಿಸಿಕೊಳ್ಳಿ. ನಿಶ್ಚಲವಾಗಿರುವ ಪೆಟ್ಟಿಗೆಯನ್ನು ಚಲಿಸುವಂತೆ ಮಾಡುವುದು ಅಥವಾ ಈಗಾಗಲೇ ಚಲನೆಯಲ್ಲಿರುವುದನ್ನು ಮತ್ತಷ್ಟು ಚಲಿಸುವಂತೆ ಮಾಡುವುದು, ಇವುಗಳಲ್ಲಿ ಯಾವುದು ಸುಲಭ? ಯಾವುದು ಸುಲಭ? ನಿಶ್ಚಲ ಸ್ಥಿತಿಯಲ್ಲಿರುವ ಕಾಯವೊಂದು ಆ ಕ್ಷಣದಲ್ಲಿ ಚಲಿಸಲು ಆರಂಭಿಸುವುದಕ್ಕೆ ಬೇಕಾದಂತಹ ಬಲವೇ ಅದರ ಸ್ಥಾಯಿ ಘರ್ಷಣೆಯ ಅಳತೆಯಾಗಿರುತ್ತದೆ. ಚಲಿಸ್ತಾ ಇರೋದು ಮತ್ತಷ್ಟು ಚಲಿಸೋ ಹಾಗೆ ಮಾಡೋದು ನಮಗೇನು ಕಷ್ಟ ಅನಿಸಲ್ಲ. ಆದರೆ ನಿಶ್ಚಲ ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಭಾರವಾದ ಪೆಟ್ಟಿಗೆಯನ್ನು ನಾವು ಚಲಿಸೋ ಹಾಗೆ ಮಾಡಬೇಕು ಅಂದರೆ ಅಲ್ಲಿ ನಾವೇನು ಮಾಡಬೇಕಾಗುತ್ತೆ, ಹೆಚ್ಚು ಬಲ ಬೇಕಾಗುತ್ತೆ.
ಹಾಗೆ ನಿಶ್ಚಲ ಸ್ಥಿತಿಯಲ್ಲಿರುವಂಥ ಕಾಯವೊಂದು ಆ ಕ್ಷಣದಲ್ಲಿ ಚಲಿಸಲು ಆರಂಭಿಸಲು ಬೇಕಾದ ಬಲ ಏನಿದೆ ಅದು ಸ್ಥಾಯಿ ಘರ್ಷಣೆಯ ಅಳತೆಯಾಗಿರುತ್ತದೆ. ಹಾಗೆಯೇ ಸ್ಥಿರ ಜವದಲ್ಲಿ ಚಲಿಸುತ್ತಿರುವ ಕಾಯವೊಂದು ಅದೇ ಜವದಲ್ಲಿ ಚಲಿಸುವಂತೆ ಮಾಡಲು ಅಗತ್ಯವಾದ ಬಲವು ಜಾರು ಘರ್ಷಣೆಯ ಅಳತೆಯಾಗಿರುತ್ತದೆ. ಪೆಟ್ಟಿಗೆಯು ಜಾರಲು ಆರಂಭಿಸಿದಾಗ ಅದರ ತಳದ ಮೇಲ್ಮೈಯಲ್ಲಿರುವ ಸಂಪರ್ಕ ಬಿಂದುಗಳು ಮತ್ತು ನೆಲದ ಮೇಲ್ಮೈಯಲ್ಲಿನ ಸಂಪರ್ಕ ಬಿಂದುಗಳೊಂದಿಗೆ ಬಂಧಿಸಿಕೊಳ್ಳಲು ಸಾಕಷ್ಟು ಕಾಲಾವಕಾಶ ದೊರೆಯುವುದಿಲ್ಲ. ಆದ್ದರಿಂದ ಜಾರು ಘರ್ಷಣೆಯು ಸ್ಥಾಯು ಘರ್ಷಣೆಗಿಂತ ಸ್ವಲ್ಪ ಕಡಿಮೆ ಇರುತ್ತದೆ. ಪೆಟ್ಟಿಗೆ ಜಾರೋಕ್ಕೆ ಆರಂಭಿಸಿದಾಗ ಅದರ ತಳದ ಮೇಲ್ಮೈಯಲ್ಲಿರ್ತಕ್ಕಂಥ ಸಂಪರ್ಕ ಬಿಂದು ಮತ್ತು ನೆಲದ ಮೇಲ್ಮೈನ ಸಂಪರ್ಕ ಬಿಂದುಗಳೊಂದಿಗೆ ಬಂಧಿಸಿಕೊಳ್ಳೋದಕ್ಕೆ ಸಾಕಷ್ಟು ಕಾಲಾವಕಾಶ ಅದಕ್ಕೆ ದೊರೆಯಲ್ಲ. ಹಾಗಾಗಿ ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಸ್ವಲ್ಪ ಕಡಿಮೆ ಇರುತ್ತದೆ. ಮತ್ತು ಪೆಟ್ಟಿಗೆಯನ್ನು ಚಲಿಸುವಂತೆ ಮಾಡುವುದಕ್ಕಿಂತ ಈಗಾಗಲೇ ಚಲನೆಯಲ್ಲಿರುವ ಪೆಟ್ಟಿಗೆಯನ್ನು ಚಲನೆಯಲ್ಲಿಯೇ ಇರಿಸುವುದು ನಿಮಗೆ ಸುಲಭವಾಗುತ್ತದೆ. ನಂತರ ನಾವು ನೋಡೋದಾದರೆ ಘರ್ಷಣೆ ಒಂದು ಅಗತ್ಯ ಕೆಡುಕು. ಕೆಸರಾದ ದಾರಿಯಲ್ಲಿ ಅಥವಾ ಒದ್ದೆಯಾದ ಅಮೃತ ಶಿಲೆಯ ನೆಲದ ಮೇಲೆ ನಡೆಯುವುದು ಎಷ್ಟು ಕಷ್ಟಕರ ಎಂಬುದನ್ನು ನೆನಪು ಮಾಡಿಕೊಳ್ಳಿ. ಘರ್ಷಣೆಯೇ ಇಲ್ಲದಾಗ ನಡೆದಾಡುವುದನ್ನು ಕಲ್ಪಿಸಿಕೊಳ್ಳಲು ನಿಮಗೆ ಸಾಧ್ಯವೇ? ಇನ್ನೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕೆಸರಾದ ದಾರಿಯಲ್ಲಿ ಅಂದರೆ ಕೆಸರಿರ್ತಕ್ಕಂಥ ಒಂದು ದಾರಿ ಅಥವಾ ಒದ್ದೆಯಾದ ಅಮೃತ ಶಿಲೆಯ ನೆಲದ ಮೇಲೆ ನಡೆಯುವುದು ಎಷ್ಟು ಕಷ್ಟಕರ. ಕೆಸರಿರೋ ದಾರಿಯಲ್ಲಿ ಕಾಲು ಕಿತ್ತು ಇಡೋದು ಕಷ್ಟ. ಹಾಗೆ ನೆಂದಿರ್ತಕ್ಕಂಥ ಟೈಲ್ಸ್ ಮೇಲೆ ಅಮೃತ ಶಿಲೆಯ ಮೇಲೆ ನಾವು ಕಾಲಿಟ್ರೆ ಏನಾಗುತ್ತೆ, ಸ್ವಯ್ ಅಂತ ಜಾರ್ಕೊಂಡು ಹೋಗ್ತೀರಾ, ಹೌದಲ್ಲನಪ್ಪ? ಹಾಗಾಗಿ ಘರ್ಷಣೆಯೇ ಇಲ್ಲ ಅಂತಂದರೆ ನಾವು ನಡೆದಾಡೋದಕ್ಕೆ ಸಾಧ್ಯನಾ? ಘರ್ಷಣೆ ಇಲ್ಲದಿದ್ದಾಗ ನೀವು ಪೆನ್ ಅಥವಾ ಪೆನ್ಸಿಲ್ ಬಳಸಿ ಬರೆಯಲು ಸಾಧ್ಯವೇ ಇಲ್ಲ. ಹಾಗೆ ಘರ್ಷಣೆ ಇಲ್ಲ ಅಂತಂದರೆ ನಡೆಯೋದು ಕೂಡ ಕಷ್ಟ ಆಗುತ್ತೆ. ಘರ್ಷಣೆ ಇಲ್ಲದೆ ಹೋಗಿದ್ದರೆ ಚಲಿಸುತ್ತಿರುವ ಕಾಯವೊಂದು ಎಂದಿಗೂ ನಿಲ್ಲುತ್ತಲೇ ಇರಲಿಲ್ಲ. ಘರ್ಷಣೆ ಇಲ್ಲ ಅಂದಿದ್ರೆ ಏನಾಗ್ತಿತ್ತು? ಘರ್ಷಣೆ ಇಲ್ಲದೆ ಇದ್ದಿದ್ರೆ ಚಲಿಸುತ್ತಿರುವಂತಹ ಕಾಯ ಎಂದಿಗೂ ನಿಲ್ಲುತ್ತಿರಲಿಲ್ಲ. ವಾಹನಗಳ ಚಕ್ರಗಳು ಮತ್ತು ರಸ್ತೆಯ ನಡುವೆ ಘರ್ಷಣೆ ಇಲ್ಲದೆ ಹೋಗಿದ್ದರೆ ಅವು ಚಲಿಸಲು ಆರಂಭಿಸಿ ನಿಲ್ಲಲು ಅಥವಾ ತಿರುವು ಪಡೆದುಕೊಂಡು ಚಲನೆಯ ದಿಕ್ಕನ್ನು ಬದಲಾಯಿಸಲು ಸಾಧ್ಯವಾಗುತ್ತಿರಲಿಲ್ಲ. ಘರ್ಷಣೆ ಇಲ್ಲವೆಂದಾದರೆ ನೀವು ಗೋಡೆಗೆ ಮೊಳೆ ಹೊಡೆಯಲು ಅಥವಾ ದಾರಕ್ಕೆ ಗಂಟು ಹಾಕಲು ಸಾಧ್ಯವಾಗುತ್ತಿರಲಿಲ್ಲ. ಅರ್ಥ ಆಗ್ತಾ ಇದೆ ಅಲ್ಲಪ್ಪ ಹೇಳ್ತಾ ಇರೋದು? ಘರ್ಷಣೆ ಇಲ್ಲ ಅಂದಿದ್ರೆ ವಾಹನದ ಚಕ್ರ ಮತ್ತು ರಸ್ತೆ ನಡುವೆ ಘರ್ಷಣೆ ಇಲ್ಲ ಅಂದರೆ ಏನಾಗುತ್ತೆ, ಆ ಚಲಿಸಲು ಪ್ರಾರಂಭಿಸಿದ್ರೆ ಒಂದು ವಾಹನ ಅದು ನಿಲ್ಲೋದಕ್ಕೆ ಅಥವಾ ತಿರುವು ಪಡೆದುಕೊಂಡು ತನ್ನ ಚಲನೆ ದಿಕ್ಕನ್ನು ಬದಲಾಯಿಸ್ಕೊಳ್ಳೋದಕ್ಕೂ ಅದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗೆ ಗೋಡೆಗೊಂದು ಮೊಳೆ ಹೊಡೆಯೋದಕ್ಕೂ ಸಹ ಆಗ್ತಾ ಇರಲಿಲ್ಲ. ಅಷ್ಟೇ ಅಲ್ಲ, ದಾರಕ್ಕೆ ಗಂಟು ಹಾಕೋದು ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಘರ್ಷಣೆ ಇಲ್ಲದಿದ್ದರೆ ಯಾವುದೇ ಕಟ್ಟಡವನ್ನು ಕಟ್ಟಲು ಸಾಧ್ಯವಿಲ್ಲ. ಇನ್ನೊಂದು ರೀತಿಯಲ್ಲಿ ಘರ್ಷಣೆಯೂ ಒಂದು ಕೆಡುಕು ಕೂಡ. ಸ್ಕ್ರೂಗಳನ್ನು, ಬಾಲ್ ಬೇರಿಂಗ್ ಅಥವಾ ಬೂಟಿನ ತಳದ ಅಟ್ಟೆಗಳಂತಹ ವಸ್ತುಗಳನ್ನು ಸವೆದು ಹೋಗುವಂತೆ ಮಾಡುತ್ತದೆ. ಏನು ಮಾಡುತ್ತೆ ಈ ಘರ್ಷಣೆ? ಸ್ಕ್ರೂ, ಬಾಲ್ ಬೇರಿಂಗ್ ಅಥವಾ ನಮ್ಮ ಬೂಟ್ಸ್ನ ತಳ ಏನಿದೆ ಆ ವಸ್ತುಗಳು ಸವೆಯೋ ಹಾಗೆ ಮಾಡುತ್ತೆ. ಅಷ್ಟೇ ಅಲ್ಲದೆ ರೈಲ್ವೆ ನಿಲ್ದಾಣಗಳ ಮೇಲ್ಸೇತುವೆಗಳಲ್ಲಿ ಸವೆದು ಹೋಗಿರುವ ಪಾದಚಾರಿ ಮೆಟ್ಟಿಲುಗಳನ್ನು ನಾವು ನೋಡಿರಬಹುದು. ಘರ್ಷಣೆಯು ಉಷ್ಣವನ್ನು ಸಹ ಉತ್ಪಾದಿಸಬಲ್ಲದು. ಹೇಗೆ ಹೇಳ್ತೀರಾ? ಅಂದರೆ ಈ ಒಂದು ವಿದ್ಯಮಾನಕ್ಕೆ ಅಂದರೆ ಉಷ್ಣವನ್ನು ಅದು ಉತ್ಪಾದಿಸುತ್ತೆ ಘರ್ಷಣೆ ಅಂತ ಹೇಳಿದ್ವಲ್ವ, ಅದಕ್ಕೆ ಕೆಲವು ಉದಾಹರಣೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಉದಾಹರಣೆಗೆ, ಅಂಗೈಗಳನ್ನು ಪರಸ್ಪರ ರಭಸವಾಗಿ ಕೆಲ ನಿಮಿಷಗಳ ಕಾಲ ಉಜ್ಜಿದಾಗ, ಬೆಂಕಿ ಕಡ್ಡಿಯನ್ನು ಒರಟು ಮೇಲ್ಮೈನ ಮೇಲೆ ಗೀರಿದಾಗ ಬೆಂಕಿ ಹತ್ಕೊಳ್ಳುತ್ತೆ.
ಮಕ್ಕಳೇ ಇಲ್ಲಿ ಗಮನಿಸ್ರಿ, ಅವ್ರು ಹೇಳ್ತಾ ಇರೋದೇನು, ಘರ್ಷಣೆಯಿಂದ ಉಷ್ಣ ಬರುತ್ತೆ. ಈಗ ಒಂದು ಚಟುವಟಿಕೆಯನ್ನು ನಾವು ಮಾಡೋಣ ತರಗತಿಯಲ್ಲಿ. ಏನು, ನಿಮ್ಮ 2 ಕೈಗಳನ್ನು ತುಂಬ ವೇಗವಾಗಿ ಉಜ್ಜಲು ಪ್ರಾರಂಭಿಸಿ. ಒಂದು 2 ನಿಮಿಷ ಹಾಗೆ ಉಜ್ಜುತ್ತಾ ಇದ್ದಾಗ ನಮಗೇನನ್ಸುತ್ತೆ, ಒಂದು ಬಿಸಿಯಾದ ಅನುಭವ ಬರುತ್ತೆ. ಇದು ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ, ಚಳಿ ಜಾಸ್ತಿ ಇದ್ದಾಗ ನಾವೇನು ಮಾಡ್ತೀವಿ, ಕೈಗಳನ್ನು ಹಿಂಗೆ ಉಜ್ಜಿಬಿಟ್ಟು ಮುಖಕ್ಕೆ ಇಟ್ಕೊಳ್ತೀವಿ. ಆಗ ನಮಗೆ ಉಷ್ಣದ ಒಂದು ಅನುಭವ ಆಗುತ್ತೆ. ಹಾಗೆ ಬೆಳಗಿನ ಸಮಯದಲ್ಲಿ ಪೂಜೆ ಮಾಡುವಂಥ ಸಮಯದಲ್ಲಿ ನಾವು ದೀಪವನ್ನು ಹಚ್ತೀವಿ. ದೀಪ ಹಚ್ಚಬೇಕಾದ್ರೆ ಏನು ಮಾಡ್ತೀವಿ, ಬೆಂಕಿ ಕಡ್ಡಿಯನ್ನು ಗೀರ್ತೀವಿ. ಅಂದರೆ ಬೆಂಕಿ ಪಟ್ಟಣದ ಮೇಲ್ಭಾಗಕ್ಕೆ ನಾವು ಆ ಕಡ್ಡಿಯನ್ನು ಗೀರಿದಾಗ ಏನಾಗುತ್ತೆ, ಬೆಂಕಿ ಹತ್ಕೊಳ್ಳುತ್ತೆ. ಅಂದರೆ ಉಷ್ಣವನ್ನು ಉತ್ಪಾದಿಸುತ್ತೆ ಘರ್ಷಣೆ. ಮಿಕ್ಸರನ್ನು ಕೆಲ ನಿಮಿಷಗಳ ಕಾಲ ಬಳಸಿದಾಗ ಅದರ ಚಲನೆಯಿಂದ ಉತ್ಪತ್ತಿಯಾಗುವ ಉಷ್ಣದಿಂದ ಮಿಕ್ಸರಿನ ಬಟ್ಟಲು ಬಿಸಿಯಾಗುವುದನ್ನು ಗಮನಿಸಿರಬಹುದು. ನಾವಿವಾಗ ಏನಾದರೂ ಒಂದು ರುಬ್ಬೋದಕ್ಕೆ ಅಂತೇಳಿ ಮಿಕ್ಸಿಯನ್ನು ತೊಗೊಂಡು ಮಿಕ್ಸಿ ಹಾಕಿ ಸ್ವಲ್ಪ ಹೊತ್ತನ್ನು ಬಿಟ್ಟು ನಾವು ನೋಡಿದಾಗ ಜಾರ್ನ ಮೇಲ್ಮೈಯನ್ನು ಮುಟ್ಟಿದಾಗ ನಮಗೆ ಯಾವ ಅನುಭವ ಆಗುತ್ತೆ, ಒಂದು ಬಿಸಿಯಾದ ಅನುಭವ ಆಗುತ್ತೆ. ವಾಸ್ತವದಲ್ಲಿ ಒಂದು ಯಂತ್ರವನ್ನು ಚಾಲನೆ ಮಾಡಿದಾಗ ಉತ್ಪತ್ತಿಯಾಗುವ ಉಷ್ಣವು ಹೆಚ್ಚಿನ ಶಕ್ತಿಯ ನಷ್ಟಕ್ಕೆ ಕಾರಣವಾಗುತ್ತದೆ. ವಾಸ್ತವದಲ್ಲಿ ಒಂದು ಯಂತ್ರವನ್ನು ಚಾಲನೆ ಮಾಡಿದಾಗ ಉತ್ಪತ್ತಿಯಾಗುವ ಉಷ್ಣವು ಹೆಚ್ಚಿನ ಶಕ್ತಿಯ ನಷ್ಟಕ್ಕೆ ಕಾರಣವಾಗುತ್ತದೆ. ಘರ್ಷಣೆಯ ಏರಿಕೆ ಮತ್ತು ಇಳಿಕೆ. ಘರ್ಷಣೆಯು ಕೆಲವು ಸನ್ನಿವೇಶಗಳಲ್ಲಿ ಅಪೇಕ್ಷಣೀಯ ಅಂತ ಹೇಳಿ ತಿಳ್ಕೊಂಡಿದ್ದೀರಾ. ಪಾದರಕ್ಷೆಯ ಅಟ್ಟೆಯನ್ನು ಕೊರೆದು ವಿನ್ಯಾಸಗೊಳಿಸಿರುವುದು, ಹಾಗೆಯೇ ಕಾರುಗಳು, ಟ್ರಕ್ಗಳು ಮತ್ತು ಬುಲ್ಡೋಸರ್ಗಳ ಟೈರ್ಗಳು ಹೊರಮೈನ ವಿನ್ಯಾಸಗಳು ನೆಲದೊಂದಿಗೆ ಉತ್ತಮ ಹಿಡಿತವನ್ನು ಸಾಧಿಸುತ್ತವೆ. ಪಾದರಕ್ಷೆಯ ಅಟ್ಟೆಯನ್ನು ಕೊರೆದು ವಿನ್ಯಾಸಗೊಳಿಸುವಂಥದ್ದು. ಜೊತೆಯಲ್ಲಿ ಕಾರುಗಳು, ಟ್ರಕ್ಗಳು ಮತ್ತು ಬುಲ್ಡೋಸರ್ಗಳ ಟೈರ್ಗಳ ಹೊರಮೈನ ವಿನ್ಯಾಸಗಳು ನೆಲದೊಂದಿಗೆ ಉತ್ತಮ ಹಿಡಿತವನ್ನು ಸಾಧಿಸುತ್ತವೆ. ಬೈಸಿಕಲ್ಗಳು ಮತ್ತು ವಾಹನಗಳ ಬ್ರೇಕ್ ವ್ಯವಸ್ಥೆಯಲ್ಲಿ ಬ್ರೇಕ್ ಪ್ಯಾಡ್ಗಳನ್ನು ಬಳಸುವುದರ ಮೂಲಕ ನಾವು ಉದ್ದೇಶಪೂರ್ವಕವಾಗಿ ಘರ್ಷಣೆಯನ್ನು ಹೆಚ್ಚಿಸುತ್ತೇವೆ. ನೀವು ಬೈಸಿಕಲ್ ಸವಾರಿ ಮಾಡುವಾಗ ಬ್ರೇಕ್ ಪ್ಯಾಡ್ಗಳು ಚಕ್ರಗಳನ್ನು ಸ್ಪರ್ಶಿಸುತ್ತಿರುವುದಿಲ್ಲ. ಆದರೆ ನೀವು ಬ್ರೇಕ್ ಲಿವರನ್ನು ಒತ್ತಿದಾಗ ಪ್ಯಾಡ್ಗಳು ರಿಮ್ಗಳ ಚಲನೆಯನ್ನು ನಿಲ್ಲಿಸುತ್ತವೆ. ಕಬಡ್ಡಿ ಆಟಗಾರರು ಎದುರಾಳಿಗಳನ್ನು ಹಿಡಿಯುವಲ್ಲಿ ಉತ್ತಮ ಹಿಡಿತ ಸಾಧಿಸಲು ತಮ್ಮ ಕೈಗಳನ್ನು ಮಣ್ಣಿನಿಂದ ಉಜ್ಜಿಕೊಳ್ಳುವುದನ್ನು ನೀವು ನೋಡಿರಬಹುದು. ತಮ್ಮ ಕೈಗಳ ಘರ್ಷಣೆಯನ್ನು ಹೆಚ್ಚಿಸಿಕೊಂಡು ಉತ್ತಮ ಹಿಡಿತ ಸಾಧಿಸಲು ಪೈಲ್ವಾನರು ಒರಟಾದ ಪದಾರ್ಥವೊಂದನ್ನು ಕೈಗಳಿಗೆ ಬಳಿದುಕೊಳ್ಳುತ್ತಾರೆ. ಕೆಲವು ಸನ್ನಿವೇಶಗಳಲ್ಲಿ ಘರ್ಷಣೆಯು ಅನಪೇಕ್ಷಣೀಯ ಮತ್ತು ನಾವು ಅದನ್ನು ಕಡಿಮೆ ಮಾಡಬೇಕಾಗುತ್ತದೆ. ಉದಾಹರಣೆಗೆ, ಬಾಗಿಲಿನ ಕೀಲುಗಳಿಗೆ 1-2 ಹನಿ ಎಣ್ಣೆಯನ್ನು ಹಾಕುವುದರಿಂದ ಬಾಗಿಲುಗಳು ಸುಗಮವಾಗಿ ಚಲಿಸುತ್ತವೆ. ಇದು ನಿಮ್ಮೆಲ್ಲರ ಅನುಭವಕ್ಕೂ ಸಹ ಬಂದಿದೆ. ಮನೆಯಲ್ಲಿ ಏನಾದರೂ ತೆಗೆಯೋದಕ್ಕೆ ಮಾಡಲಿಲ್ಲ ಅಂತಂದ ತಕ್ಷಣಕ್ಕೆ ಏನು ಮಾಡ್ತಾರೆ, ಅದಕ್ಕೆ 1-2 ಹನಿ ಬಿಟ್ಟು ನಂತರ ಪ್ರಯತ್ನಿಸಿದಾಗ ಅದೇನಾಗುತ್ತೆ, ಬಾಗಿಲುಗಳು ಸುಗಮವಾಗಿ ತೆಗೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಹಾಗೆ ಬೈಸಿಕಲ್ ಮತ್ತು ಮೋಟಾರ್ ಮೆಕ್ಯಾನಿಕ್ ಈ ಯಂತ್ರಗಳ ಚಲಿಸುವ ಭಾಗಗಳ ನಡುವೆ ಗ್ರೀಸನ್ನು ಬಳಸುತ್ತಾನೆ. ಯಂತ್ರದ ಚಲಿಸುವ ಭಾಗಗಳ ನಡುವೆ ಎಣ್ಣೆ, ಗ್ರೀಸ್ ಅಥವಾ ಗ್ರಾಫೈಟನ್ನು ಬಳಸಿದಾಗ ಅಲ್ಲಿ ಒಂದು ತೆಳುವಾದ ಪದರವು ಏರ್ಪಡುವುದರಿಂದ ಚಲಿಸುವ ಮೇಲ್ಮೈಗಳು ಪರಸ್ಪರ ನೇರವಾಗಿ ಉಜ್ಜುವುದಿಲ್ಲ. ಅನಿಯತೆಗಳ ಪರಸ್ಪರ ಬಿಗಿತದ ನಿವಾರಣೆ ಹೆಚ್ಚಿನ ಮಟ್ಟದಲ್ಲಾಗುತ್ತದೆ. ಚಲನೆ ಸುಗಮವಾಗುತ್ತದೆ. ಯಂತ್ರದ ಚಲಿಸುವ ಭಾಗಗಳ ನಡುವೆ ಎಣ್ಣೆ, ಗ್ರೀಸ್ ಅಥವಾ ಗ್ರಾಫೈಟನ್ನು ಬಳಸಿದಾಗ ಅಲ್ಲಿ ಒಂದು ತೆಳುವಾದ ಪದರ ಏರ್ಪಡುತ್ತೆ. ಚಲಿಸುವ ಮೇಲ್ಮೈಗಳು ಪರಸ್ಪರ ನೇರವಾಗಿ ಉಜ್ಜೋದಿಲ್ಲ. ಅನಿಯತೆಗಳ ಪರಸ್ಪರ ಬಿಗಿತದ ನಿವಾರಣೆ ಹೆಚ್ಚಿನ ಮಟ್ಟದಲ್ಲಾಗುತ್ತದೆ. ಚಲನೆ ಸುಗಮವಾಗುತ್ತದೆ. ಘರ್ಷಣೆಯನ್ನು ಕಡಿತಗೊಳಿಸುವ ಪದಾರ್ಥಗಳನ್ನು ಮಾರ್ಧಕಗಳೆಂದು ಕರೆಯುತ್ತಾರೆ.
ಕೆಲವು ಯಂತ್ರಗಳಲ್ಲಿ ಎಣ್ಣೆಗಳನ್ನು ಮಾರ್ಧಕಗಳನ್ನಾಗಿ ಬಳಸುವುದು ಸೂಕ್ತವಲ್ಲ. ಚಲಿಸುವ ಭಾಗಗಳ ನಡುವೆ ಗಾಳಿಯ ಮೆತ್ತೆಯನ್ನು ಬಳಸಿ ಘರ್ಷಣೆಯನ್ನು ಕಡಿಮೆಗೊಳಿಸಲಾಗುತ್ತದೆ. ಮೇಲ್ಮೈಗಳನ್ನು ನುಣುಪುಗೊಳಿಸುವುದರಿಂದ ಅಥವಾ ಹೆಚ್ಚು ಮಾರ್ಧಕ ಬಳಸುವುದರಿಂದ ಘರ್ಷಣೆಯನ್ನು ಶೂನ್ಯಗೊಳಿಸಲು ಸಾಧ್ಯವೇ? ಘರ್ಷಣೆಯನ್ನು ನಿವಾರಿಸಲು ಎಂದಿಗೂ ಸಾಧ್ಯವಿಲ್ಲ. ಯಾವುದೇ ಮೇಲ್ಮೈ ಸಂಪೂರ್ಣ ನುಣುಪಾಗಿರುವುದಿಲ್ಲ. ಕೆಲವು ಅನಿಯತೆಗಳು ಇದ್ದೇ ಇರುತ್ತವೆ. ಚಕ್ರಗಳು ಘರ್ಷಣೆಯನ್ನು ಕಡಿಮೆಗೊಳಿಸುತ್ತವೆ. ಒಂದು ಕಾಯ ಮತ್ತೊಂದರ ಮೇಲ್ಮೈ ಮೇಲೆ ಉರುಳುವಾಗ ಅದರ ಚಲನೆಗೆ ಉಂಟಾಗುವ ಪ್ರತಿರೋಧವನ್ನು ಉರುಳು ಘರ್ಷಣೆ ಎಂದು ಕರೆಯುತ್ತಾರೆ. ಉರುಳುವಿಕೆಯು ಘರ್ಷಣೆಯನ್ನು ಕಡಿಮೆಗೊಳಿಸುತ್ತದೆ. ಒಂದು ಕಾಯ ಮತ್ತೊಂದರ ಮೇಲ್ಮೈ ಮೇಲೆ ಉರುಳುವಾಗ ಅದರ ಚಲನೆಗೆ ಉಂಟಾಗುವಂತಹ ಪ್ರತಿರೋಧವನ್ನು ಉರುಳು ಘರ್ಷಣೆ ಅಂತ ಹೇಳಿ ಕರಿತೀವಿ. ಉರುಳುವಿಕೆಯು ಘರ್ಷಣೆಯನ್ನು ಕಡಿಮೆಗೊಳಿಸುತ್ತದೆ. ಉರುಳು ಘರ್ಷಣೆಯು ಜಾರು ಘರ್ಷಣೆಗಿಂತ ಕಡಿಮೆ ಇರುವುದರಿಂದ ಬಹುತೇಕ ಯಂತ್ರಗಳಲ್ಲಿ ಜಾರುವಿಕೆಗೆ ಬದಲಾಗಿ ಬಾಲ್ ಬೇರಿಂಗ್ಗಳನ್ನು ಬಳಸಿ ವಸ್ತುಗಳನ್ನು ಉರುಳಿಸಬಹುದು. ಉರುಳು ಘರ್ಷಣೆಯು ಜಾರು ಘರ್ಷಣೆಗಿಂತ ಕಡಿಮೆ ಐತೆ. ಆದ್ದರಿಂದ ಬಹುತೇಕ ಯಂತ್ರಗಳಲ್ಲಿ ಜಾರುವಿಕೆಗೆ ಬದಲಾಗಿ ಬಾಲ್ ಬೇರಿಂಗ್ಗಳನ್ನು ಬಳಸಿ ವಸ್ತುಗಳನ್ನು ಉರುಳಿಸಬಹುದು. ಸೀಲಿಂಗ್ ಫ್ಯಾನ್ ಮತ್ತು ಬೈಸಿಕಲ್ಗಳ ಅಚ್ಚು ಮತ್ತು ಗಾಲಿಗಳ ನಡುವೆ ಬಳಸುವ ಬಾಲ್ ಬೇರಿಂಗ್ಗಳು ಸರ್ವೇ ಸಾಮಾನ್ಯ ಉದಾಹರಣೆಗಳಾಗಿವೆ. ತರಲಗಳಲ್ಲಿ ಘರ್ಷಣೆ ಅಂದರೆ ಫ್ಲೂಯಿಡ್ಸ್ಗಳಲ್ಲಿ ಘರ್ಷಣೆ. ಗಾಳಿಯು ಹಗುರ ಮತ್ತು ವಿರಳ ಆಗಿದ್ದರೂ ಅದರ ಮೂಲಕ ಹಾದು ಹೋಗುವ ಕಾಯಗಳ ಮೇಲೆ ಅದು ಘರ್ಷಣಾ ಬಲವನ್ನು ಬೀರುತ್ತದೆ. ಗಾಳಿ ಹಗುರ ಹಾಗೂ ವಿರಳ ಆಗಿದೆ, ಆದರೂ ಅದರ ಮೂಲಕ ಹಾದು ಹೋಗುವ ಕಾಯಗಳ ಮೇಲೆ ಅದು ಘರ್ಷಣಾ ಬಲವನ್ನು ಬೀರುತ್ತದೆ. ಹಾಗೆಯೇ ನೀರು ಮತ್ತು ದ್ರವಗಳು ತಮ್ಮ ಮೂಲಕ ಹಾದು ಹೋಗುವ ಕಾಯಗಳ ಮೇಲೆ ಘರ್ಷಣಾ ಬಲವನ್ನು ಬೀರುತ್ತವೆ. ನೀರು ಮತ್ತು ದ್ರವಗಳು ತಮ್ಮ ಮೂಲಕ ಹಾದು ಹೋಗುವ ಕಾಯಗಳ ಮೇಲೆ ಘರ್ಷಣಾ ಬಲವನ್ನು ಬೀರುತ್ತವೆ. ವಿಜ್ಞಾನದಲ್ಲಿ ಅನಿಲಗಳಿಗೆ ಮತ್ತು ದ್ರವಗಳಿಗೆ ಇರುವ ಸಾಮಾನ್ಯ ಹೆಸರು ತರಲಗಳು ಅಂದರೆ ಫ್ಲೂಯಿಡ್ಸ್. ಏನಕ್ಕೆ ನಮ್ಮ ವಿಜ್ಞಾನದಲ್ಲಿ ಯಾವುದಕ್ಕೆ ಆ ಥರ ಕರಿತೀವಿ? ಅನಿಲ ಮತ್ತು ದ್ರವಗಳಿಗೆ ಇರುವಂಥ ಸಾಮಾನ್ಯ ಹೆಸರು ಏನಪ್ಪ ಅಂತ ಅಂದರೆ ಫ್ಲೂಯಿಡ್ಸ್. ಆದ್ದರಿಂದ ತರಲಗಳು ಅವುಗಳ ಮೂಲಕ ಹಾದು ಹೋಗುವ ಕಾಯಗಳ ಮೇಲೆ ಘರ್ಷಣಾ ಬಲವನ್ನು ಬೀರುತ್ತವೆ. ತರಲಗಳು ಅವುಗಳ ಮೂಲಕ ಹಾದು ಹೋಗುವ ಕಾಯಗಳ ಮೇಲೆ ಘರ್ಷಣಾ ಬಲವನ್ನು ಬೀರುತ್ತವೆ. ತರಲದಲ್ಲಿ ಒಂದು ವಸ್ತುವಿನ ಮೇಲಿನ ಘರ್ಷಣಾ ಬಲವು ತರಲಕ್ಕೆ ಹೋಲಿಸಿದಾಗ ಅದರ ಜವವನ್ನು ಅವಲಂಬಿಸಿರುತ್ತದೆ. ಫ್ಲೂಯಿಡ್ಸ್ ಏನು ಮಾಡುತ್ತೆ? ಒಂದು ವಸ್ತುವಿನ ಮೇಲಿರ್ತಕ್ಕಂಥ ಘರ್ಷಣಾ ಬಲ ಫ್ಲೂಯಿಡಿಗೆ ಹೋಲಿಸಿದಾಗ ಅದು ಅದರ ಜವವನ್ನು ಅವಲಂಬಿಸಿರುತ್ತದೆ. ಘರ್ಷಣಾ ಬಲವು ಆ ವಸ್ತುವಿನ ಆಕಾರ ಮತ್ತು ತರಲದ ಸ್ವಭಾವವನ್ನು ಅವಲಂಬಿಸಿರುತ್ತದೆ. ವಸ್ತುಗಳು ತರಲದ ಮೂಲಕ ಹಾದು ಹೋಗುವಾಗ ಅವುಗಳ ಮೇಲೆ ವರ್ತಿಸುವ ಘರ್ಷಣೆಯನ್ನು ಮೀರಬೇಕಾಗುತ್ತದೆ. ವಸ್ತುಗಳು ತರಲ ಅಂದರೆ ಫ್ಲೂಯಿಡ್ನ ಮುಖಾಂತರ ಹಾದು ಹೋಗುವಾಗ ಅವುಗಳ ಮೇಲೆ ವರ್ತಿಸುವ ಘರ್ಷಣೆಯನ್ನು ಮೀರಬೇಕಾಗುತ್ತೆ. ಈ ಪ್ರಕ್ರಿಯೆಯಲ್ಲಿ ಅವು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ. ಹಾಗಾಗಿ ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳೋದ್ರಿಂದ ಅವುಗಳಿಗೆ ವಿಶೇಷ ಆಕಾರಗಳನ್ನು ನೀಡಲಾಗಿದೆ. ಆ ವಿಶೇಷ ಆಕಾರಗಳ ಬಗ್ಗೆ ವಿಜ್ಞಾನಿಗಳಿಗೆ ಸುಳಿವು ಎಲ್ಲಿಂದ ದೊರೆತು? ಖಂಡಿತವಾಗಿಯೂ ಅವರಿಗೆ ದೊರೆತಿರ್ತಕ್ಕಂಥ ಸುಳಿವು ಎಲ್ಲಿಂದ ದೊರೀತಪ್ಪ ಅಂದರೆ ನಿಸರ್ಗದಿಂದ ದೊರೆತಿದೆ. ಪಕ್ಷಿಗಳು ಮತ್ತು ಮೀನುಗಳು ಯಾವಾಗಲೂ ತರಲಗಳಲ್ಲಿಯೇ ಚಲಿಸಬೇಕು.
ಅವುಗಳ ದೇಹಗಳು ಘರ್ಷಣೆಯನ್ನು ಮೀರಿ ಚಲಿಸುವಾಗ ಹೆಚ್ಚು ಶಕ್ತಿ ನಷ್ಟವಾಗದಂತೆ ವಿಕಾಸವನ್ನು ಹೊಂದಿರಬೇಕು. ವಾಸ್ತವವಾಗಿ ಘರ್ಷಣೆ ಕಡಿಮೆಯಾಗುವುದನ್ನು ಗಮನದಲ್ಲಿರಿಸಿಕೊಂಡು ಎಲ್ಲ ವಾಹನಗಳ ಆಕಾರಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಇನ್ನೊಮ್ಮೆ ನೋಡೋದಾದರೆ ನಾವು ವಿಜ್ಞಾನದಲ್ಲಿಯೇ ಅನಿಲ ಮತ್ತು ದ್ರವಗಳಿಗೆ ಇರೋ ಸಾಮಾನ್ಯ ಹೆಸರೇ ತರಲ, ಫ್ಲೂಯಿಡ್ ಅಂತ ಹೇಳಿ ಕರಿತೀವಿ. ಆ ತರಲಗಳ ಮೂಲಕ ಹಾದು ಹೋಗುವಂತಹ ಕಾಯಗಳ ಮೇಲೆ ಘರ್ಷಣಾ ಬಲವನ್ನು ಬೀರುತ್ತೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ತರಲದಲ್ಲಿ ಒಂದು ವಸ್ತುವಿನ ಮೇಲಿನ ಘರ್ಷಣಾ ಬಲವು ತರಲಕ್ಕೆ ಹೋಲಿಸಿದರೆ ಅದು ಅದರ ಜವವನ್ನು ಅವಲಂಬಿಸಿರುತ್ತದೆ. ಹಾಗೆ ಆ ತರಲದ ಮೂಲಕ ಹಾದು ಹೋಗುವಾಗ ವಸ್ತುಗಳು ಅವುಗಳ ಮೇಲೆ ವರ್ತಿಸುವಂತಹ ಘರ್ಷಣೆಯನ್ನು ಮೀರಬೇಕಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಅವು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ. ಹಾಗಾಗಿ ವಾಸ್ತವವಾಗಿ ಘರ್ಷಣೆ ಕಡಿಮೆಯಾಗುವುದನ್ನು ಗಮನದಲ್ಲಿ ಇರಿಸಿಕೊಂಡು ಎಲ್ಲ ವಾಹನಗಳ ಆಕಾರಗಳನ್ನು ವಿನ್ಯಾಸಗೊಳಿಸಲಾಗುತ್ತದೆ. ಮಕ್ಕಳೇ, ಇಲ್ಲಿ ನಿಮಗೊಂದು ಒಗಟಿದೆ. ಆ ಒಗಟನ್ನು ಬಿಡಿಸ್ಕೊಂಡು ಮುಂದಿನ ತರಗತಿಯಲ್ಲಿ ನೀವು ಬರಬೇಕಾಗುತ್ತೆ. ಆ ಒಗಟು ಏನಪ್ಪ ಅಂದರೆ, ಕೆಲವು ಸಂದರ್ಭಗಳಲ್ಲಿ ನಾನು ಚಲನೆಯನ್ನು ವಿರೋಧಿಸುವೆ, ಬೇರೆ ಸಂದರ್ಭಗಳಲ್ಲಿ ನಾನು ಚಲನೆಯನ್ನು ಅನುಕೂಲಿಸುವೆ. ಆದರೆ ನಾನು ಯಾವಾಗಲೂ ಚಲಿಸುವ ಎರಡು ಮೇಲ್ಮೈ ನಡುವಿನ ಸಾಪೇಕ್ಷ ಚಲನೆಯನ್ನು ವಿರೋಧಿಸುವೆ. ಸ್ವಲ್ಪ ತೈಲ ಹಾಕಿದರೆ ನಾನು ಅಲ್ಲಿ ಸಣ್ಣವನಾಗುವೆ. ಚಲಿಸುವ ಮೇಲ್ಮೈಯನ್ನು ಒರಟಾಗಿಸಿ ನಾನು ಚಲನೆಯನ್ನು ಕಠಿಣವಾಗಿಸುವೆ. ನಾನು ಸ್ಥಾಯಿ, ಜಾರು ಅಥವಾ ಉರುಳು. ಆದರೆ ಯಾವಾಗಲೂ ಎರಡು ಮೇಲ್ಮೈಗಳು ಚಲಿಸುವಾಗ ನಾನು ಎಂದೆಂದಿಗೂ ಇರುವೆ. ಹೇಳಿ, ನಾನು ಯಾರು ಅನ್ನುವಂಥದ್ದನ್ನು ಮುಂದಿನ ತರಗತಿಯಲ್ಲಿ ನೋಡ್ಕೊಂಬರ್ತೀರಲ್ವ ಮಕ್ಕಳ? ಹಾಗಾದರೆ ನೀವು ಇದುವರೆಗೂ ಕಲ್ತಿರ್ತಕ್ಕಂತಹ ಮುಖ್ಯ ಅಂಶಗಳು ಏನಪ್ಪ ಅಂತಂದರೆ, ಎರಡು ಸಮತಲಗಳ ನಡುವಿನ ಸಾಪೇಕ್ಷ ಚಲನೆಯನ್ನು ಘರ್ಷಣೆಯು ವಿರೋಧಿಸುತ್ತದೆ. ಅದು ಎರಡು ಸಮತಲಗಳ ಮೇಲೆ ವರ್ತಿಸುತ್ತದೆ. ಘರ್ಷಣೆಯು ಪರಸ್ಪರ ಸಂಪರ್ಕದಲ್ಲಿರುವ ಸಮತಲಗಳ ಸ್ವಭಾವವನ್ನು ಅವಲಂಬಿಸಿರುತ್ತದೆ. ನೀಡಿರುವ ಒಂದು ಜೊತೆ ಮೇಲ್ಮೈಗಳ ನಡುವಿನ ಘರ್ಷಣೆಯು ಆ ಮೇಲ್ಮೈಗಳ ನುಣುಪನ್ನು ಅವಲಂಬಿಸಿರುತ್ತದೆ. ಘರ್ಷಣೆಯು ಎರಡು ಮೇಲ್ಮೈಗಳು ಪರಸ್ಪರ ಎಷ್ಟು ಒತ್ತಿ ಹಿಡಿದಿರುವುದು ಎಂಬುದನ್ನು ಅವಲಂಬಿಸಿರುತ್ತದೆ. ವಿಶ್ರಾಂತ ಸ್ಥಿತಿಯಲ್ಲಿರುವ ವಸ್ತುವೊಂದನ್ನು ನಾವು ಚಲಿಸಲು ಪ್ರಯತ್ನಿಸಿದಾಗ ಸ್ಥಾಯಿ ಘರ್ಷಣೆ ಉಂಟಾಗುತ್ತದೆ. ಒಂದು ವಸ್ತುವು ಮತ್ತೊಂದು ವಸ್ತುವಿನ ಮೇಲೆ ಜಾರುವಾಗ ಜಾರು ಘರ್ಷಣೆ ಉಂಟಾಗುತ್ತದೆ. ಸ್ಥಾಯಿ ಘರ್ಷಣೆಗಿಂತ ಜಾರು ಘರ್ಷಣೆ ಕಡಿಮೆ ಇರುತ್ತದೆ. ನಮ್ಮ ಅನೇಕ ಚಟುವಟಿಕೆಗಳಿಗೆ ಘರ್ಷಣೆಯು ಅತ್ಯಂತ ಪ್ರಮುಖವಾಗಿದೆ. ಮೇಲ್ಮೈಯನ್ನು ಒರಟಾಗಿಸುವುದರಿಂದ ಘರ್ಷಣೆಯನ್ನು ಹೆಚ್ಚಿಸಬಹುದು. ಪಾದರಕ್ಷೆಯ ತಳದ ಅಟ್ಟೆ ಮತ್ತು ಟೈರುಗಳ ಮೇಲ್ಮೈ ವಿನ್ಯಾಸಗಳನ್ನು ಕೊರೆದು ಘರ್ಷಣೆ ಹೆಚ್ಚುವಂತೆ ವಿನ್ಯಾಸ ಮಾಡಿರುತ್ತಾರೆ. ಹಾಗೆ ಘರ್ಷಣೆಯು ಕೆಲವು ಸಂದರ್ಭದಲ್ಲಿ ಅನಪೇಕ್ಷಣೀಯ. ಮಾರ್ಧಕಗಳನ್ನು ಬಳಸುವುದರಿಂದ ಘರ್ಷಣೆಯನ್ನು ಕಡಿಮೆ ಮಾಡಬಹುದು. ಒಂದು ವಸ್ತು ಮತ್ತೊಂದರ ಮೇಲೆ ಉರುಳುವಾಗ ಉರುಳು ಘರ್ಷಣೆ ಉಂಟಾಗುತ್ತದೆ. ಉರುಳು ಘರ್ಷಣೆಯು ಜಾರು ಘರ್ಷಣೆಗಿಂತ ಕಡಿಮೆ ಇರುತ್ತದೆ. ಅನೇಕ ಯಂತ್ರಗಳಲ್ಲಿ ಬಾಲ್ ಬೇರಿಂಗ್ಗಳ ಬಳಕೆಯಿಂದ ಘರ್ಷಣೆಯನ್ನು ಕಡಿಮೆ ಮಾಡಬಹುದು. ತರಲಗಳಲ್ಲಿ ಚಲಿಸುವ ವಸ್ತುಗಳಿಗೆ ಸೂಕ್ತ ಆಕಾರಗಳನ್ನು ನೀಡುವುದರಿಂದ ತರಲಗಳ ಘರ್ಷಣೆಯನ್ನು ನಾವು ಕಡಿಮೆ ಮಾಡಬಹುದು. ಹಾಗಾದರೆ ನಾವು ಇಂದಿನ ತರಗತಿಯಲ್ಲಿ ಕಲಿತಂತಹ ಎಲ್ಲ ಅಂಶಗಳನ್ನು ಮತ್ತೊಮ್ಮೆ ಪುನರ್ಮನನವನ್ನು ಮಾಡಿಕೊಂಡ್ವಿ ಅಲ್ವಾ ಮಕ್ಕಳ? ಹಾಗಾದರೆ ನಾವು ಮುಂದಿನ ತರಗತಿಗೆ ಬರುವಾಗ ಗೃಹಪಾಠವನ್ನು ಬರ್ಕೊಂಬರ್ಬೇಕಾಗತ್ತೆ. ಗೃಹಪಾಠ ಏನಪ್ಪ ಅಂತ ಅಂದರೆ, ನಿಮ್ಮ ಅಭ್ಯಾಸದ ಕೊನೆಯಲ್ಲಿ ಇರುವಂತಹ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ಬರ್ಕೊಂಡು ಬರಬೇಕಾಗತ್ತೆ.
ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ಬರ್ಕೊಂಡು ಮುಂದಿನ ತರಗತಿಯಲ್ಲಿ ತೆಗೆದುಕೊಂಡು ಬನ್ನಿ. ಧನ್ಯವಾದಗಳು ಮಕ್ಕಳ.